ಗಾರ್ಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ. ಕೆಲಸ ಮಾಡತ್ತೀನಿ, ಇಲ್ಲ ಕರೆನೇ ಗೊತ್ತಿಲ್ಲ. ಓ ನಿಮ್ಮ ಅಪ್ಪ ಹಿಡ್ಕೊಂಡು ಹಿಂಗೇನು ಇತ್ತಂದ್ರೆ ಇಲ್ಲಿ ಹಾಕ್ತೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನಾವು ಟ್ರಿಪ್ಪು ಹೋಗೋಕ್ಕೆ ಅಂತಂದೇಳಿ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ. ನಾವು ಅಮ್ಮನ ಮನೆಗೆ ಅಣ್ಣಗೆ ಆರಾಮಿಲ್ಲ ಅಂತ ಅಲ್ಲಿ ಹೋಗಿದ್ವಿ, ಮಗಳು ಬೇರೆ ಬಂದಿದ್ದಾಳೆ ಅಂತಂದು ಹೇಳಿಬಿಟ್ಟು. ಹಾಗೆ ಅಲ್ಲಿ ಬೆಳಿಗ್ಗೆ ಹೊತ್ತು ಇಲ್ಲಿ ಅತಿಗೆ ದೋಸೆ ಮಾಡ್ತಾಯಿದ್ರು, ರಾಗಿ ದೋಸೆ, ರಾಗಿ ನೆನೆ ಹಾಕಿಬಿಟ್ಟು ಹೆಸರು ಕಾಳು ಮತ್ತು ರಾಗಿ ದೋಸೆ ಅಂತೆ ತುಂಬ ಚೆನ್ನಾಗಿ ಬಂದಿದ್ದು, ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತಂದು ಹೇಳಿ ರಾಗಿ ದೋಸೆ ತಿಂತಾಯಿದ್ವಿ. ಆಮೇಲೆ ಇವಳು ಮಗಳು ಅಜ್ಜಿಗೆ ಹೇಳ್ತಾ ಇದ್ಲು, ಅಜ್ಜಿ ನನಗೆ ಈ ಥರ ಗಾರ್ಗೆ ಮಾಡಿಕೊಡು ಅಂತ. ಇದು ಆ್ಯಕ್ಚುಲಿ ಕುಂಬಳಕಾಯಿ ಗಾರ್ಗೆ ಅಲ್ಲ, ಇದು ಹಾಗೆ ದಿಢೀರ್ ಅಂತಂದು ಹೇಳಿ ಗೋಧಿ ಹಿಟ್ಟು, ಅನ್ನ ಮತ್ತು ಬೆಲ್ಲ ಹಾಕಿ ಮಾಡಿದ್ದು. ಇವಳು ತುಂಬ ಇಷ್ಟಪಡ್ತಾಳೆ. ಮತ್ತು ಇವ್ರು ನಮ್ಮ ಮನೆಯವರು ಬಂದುಬಿಟ್ಟು, ನಾವು ಇಬ್ಬರೇ ಹೋಗಿದ್ವಿ, ನಮ್ಮ ಮನೆಯವ್ರು ಬಂದುಬಿಟ್ಟು ಹೀಗೆ ಟ್ರಿಪ್ ಹೋಗೋಣ ಅಂತ ಅಂದ ತಕ್ಷಣ ಮತ್ತು ಅಜ್ಜಿ ಮತ್ತೆ ಯಾವಾಗ ಬರ್ತಾಳೆ ನಮ್ಮ ಮೊಮ್ಮಗಳು ಅಂತಂದು ಹೇಳಿಬಿಟ್ಟು ಮಾಡಿಕೊಡ್ತಾನೆ, ಸ್ವಲ್ಪ ಗಾಡಿಲೇ ತಿನ್ನಿರಿ ಅಂತಂದು ಹೇಳಿ ಮಾಡ್ತಾಯಿದ್ರು. ಇದೆಲ್ಲ ತಿಂದ್ಕೊಂಡು ರೆಡಿ ಹಾಕ್ಕೊಂಡು ನಾವು ಪ್ಲ್ಯಾನ್ ಇಲ್ಲದೆ ಇದ್ರೂ ಪಟ ಹೊರಟ್ವಿ. ಹಾಗೆ ರ್ಯಾಂಡಮ್ ಆಗಿ ಫಸ್ಟ್ ಹೊರನಾಡು ಶೃಂಗೇರಿಗೆ ಹೋಗೋದು ಅಂತಂದು ಹೇಳಿ ಅಂದ್ಕೊಂಡು ಹೊರಟ್ವಿ. 10-11 ಗಂಟೆ ಅಂದರೆ ಎಷ್ಟೊಂದು ಬಿಸಿಲಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಹೋಗ್ತಾ ಇದ್ವಿ, ಬರೀ ಬಿಸಿಲು ಇಷ್ಟು 10-11 ಗಂಟೆಗೆ ಬಿಸಿಲು ಅಂದ್ಕೊಂಡು ನಾವು ಅಲ್ಲೊಂದು ಕಡೆ ಐಸ್ ಕ್ರೀಮ್ ತಿಂದ್ವಿ. ಸುಮಾರು ನಾವು ಶೃಂಗೇರಿ ರೀಚ್ ಆದಾಗ ಒಂದು 2-2:30 ಆಗಿತ್ತು. ಅಷ್ಟೊತ್ತಿಗೆ ಪ್ರಸಾದ ಎಲ್ಲ ಮುಗಿದು ಹೋಗಿತ್ತು. ಸರಿ ಅಂತಂದು ಹೇಳಿ ಹೋಟ್ಲಿಗೆ ಬಂದುಬಿಟ್ಟು ನಾವು ತಾಲಿ ತಗೊಂಡು ನಾವು ಈ ಥರ ತಂದೂರಿ ರೋಟಿ, ಅನ್ನ, ಹಪ್ಪಳ ಎಲ್ಲ ಕೊಟ್ಟಿದ್ದರು. ಪಾಪಡ್ ತುಂಬ ಚೆನ್ನಾಗಿತ್ತು. ಈ ಕಡೆದು ಮೋಸ್ಟ್ಲಿ ಅದು ಹಲಸಿನ ಹಪ್ಪಳ ಇರಬೇಕು ಅಂತಂದು ಹೇಳಿ. ಹಾಗೆ ಊಟ ಎಲ್ಲ ಚೆನ್ನಾಗಿತ್ತು. ಮಾಡಿಕೊಂಡು ನಾವು ಮತ್ತೆ ದೇವಸ್ಥಾನ ಕಡೆ ಹೊರಟ್ವಿ. ದೇವಸ್ಥಾನ ಕಡೆ ಹೊರಟ್ರೆ ಸುಮಾರು ಅಲ್ಲೇನು ಹೇಳಿದರು 3:30 ಅಷ್ಟಾಗಿತ್ತು. ನಾವು ದೇವಸ್ಥಾನಕ್ಕೆ ಹೊಂಟ್ರೆ ಇವರು ಇಲ್ಲ 4 ಗಂಟೆಗೆ ಓಪನ್ ಮಾಡೋದು, 4 ಗಂಟೆವರೆಗೂ ಅಮ್ಮನವ್ರದ್ದು ದೇವಸ್ಥಾನ ಓಪನ್ ಮಾಡಲ್ಲ ಅಂದರು. ಸರಿ ಅಂತ ಅಂದೇಳಿ ಅಲ್ಲೇ ಸುತ್ತಮುತ್ತ ಮಾತಾಡ್ತಾ ಕೂತಿದ್ವಿ. ಏನೇನೋ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಪ್ಲ್ಯಾನ್ ಏನಿರಲಿಲ್ಲ. ನಾವು ಎಷ್ಟೊಂದು ಸಲ ಬರ್ತಾ ಇರ್ತೀವಿ ಇಲ್ಲಿ ಹೊರನಾಡು ಶೃಂಗೇರಿಗಂತೂ. ಫುಲ್ ಬಂದಾಗೆಲ್ಲ ಪ್ರತಿ ಸಲನೂ ಚೇಂಜ್ ಆಗಿರುತ್ತೆ. ಒಂದು ಪೇಂಟಿಂಗ್ ಆದರೂ ಚೇಂಜ್ ಆಗಿರುತ್ತೆ, ಒಂದು ಬಿಲ್ಡಿಂಗ್ ಆದರೂ ಚೇಂಜ್ ಆಗಿರ್ತೈತಿ. ಈ ಸಲನೂ ಪೇಂಟಿಂಗ್ ಮಾಡ್ತಾಯಿದ್ರು. ಈ ಸಲ ಇಲ್ಲಿ ಯೋಗಮಯ ಅಂತಂದು ಹೇಳಿಬಿಟ್ಟು, ಮತ್ತು ಇದು ಸಭಾಮಂದಿರ, ಸುಮಾರು ಇಲ್ಲಿ ಮತ್ತು ಅಕ್ಷರಾಭ್ಯಾಸದ ಮಂದಿರ ಅಂತಂದೇಳಿ ಅವೆಲ್ಲ ಹೊಸವಾಗಿದ್ದವು, ತುಂಬ ಚೆನ್ನಾಗಿ ಕಾಣ್ತಾಯಿದ್ವು. ಸುಮಾರು 4 ವರ್ಷ 5 ವರ್ಷ ಆಗಿತ್ತೇನೋ ನಾವು ಬಂದು ಹೋಗಿಬಿಟ್ಟು. ನಾವು ಬರೋಣ ಅಂತ ಎಷ್ಟು ಸಲ ಪ್ಲ್ಯಾನ್ ಹಾಕ್ಕೊಂಡ್ರು ಕೂಡ ಬರೋಕ್ಕಾಗಿರಲೇ ಇಲ್ಲ. ಹಾಗಾಗಿ ಇವೆಲ್ಲ ತುಂಬ ಚೆನ್ನಾಗಿ ಇವು ಮತ್ತೆ ಕಟ್ಟಿದಾರ. ನೋಡಲಿಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಈ ಬಿಸಿಲಲ್ಲಿ ತಂಪಿತ್ತು. ಅಲ್ಲಿ ನಾವು ಹೋಗಿ ಕೂತ್ಬಿಟ್ರೆ ತುಂಬ ತಂಪಿತ್ತು. ನೋಡಿರಿ, ಇಲ್ಲಿ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತಂದು ಹೇಳಿ ಈ ಥರದ್ವೆಲ್ಲ ಈ ಕಡೆ ಬಂದರೂ ನಿಮಗೆ ಗೊತ್ತಿರ್ತವೆ. ಹಕ್ಕಬುಕ್ಕರ ಆಳ್ವಿಕೆಯಲ್ಲಿ, ಈ ಶ್ರೀ ವಿಜಯನಗರ ಸಾಮ್ರಾಜ್ಯದಾಗ ಹಕ್ಕಬುಕ್ಕರ ಆಳ್ವಿಕೆಯಲ್ಲಿ ಅವೆಲ್ಲ ಹಳೇ ಬಿಲ್ಡಿಂಗ್ ಅದಾವಲ್ಲ, ಕಲ್ಲಿನವು, ಅವನ್ನೆಲ್ಲ ಕಟ್ಟಿದ್ವು. ಬಿಲ್ಡಿಂಗ್ ಅನ್ನಂಗಿಲ್ಲ ಆ್ಯಕ್ಚುಲಿ. ಅವಾಗ ಏನಂತಾರೆ, ಗುಹೆ ಅನ್ಬೋದು ಅಥವಾ ದೇಗುಲ ಅನ್ಬೋದು, ಆ ಥರದ್ದು. ಇನ್ನು ನೋಡಿ, ನಾವು ಇಲ್ಲಿ ಅಮ್ಮನವ್ರ ದೇವಸ್ಥಾನದ ಮುಂದ್ಗಡೆ ನಿಂತಿದ್ದೇವೆ. ಇನ್ನೊಂದು 5-10 ನಿಮಿಷ ಐತಿ ಬಾಗಿಲು ಓಪನ್ ಮಾಡಲಿಕ್ಕೆ. ಒಳಗಡೆ ಮೋಸ್ಟ್ಲಿ ನಮಗೇನು ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಹೊರಗಡೆಯಿಂದನೇ ನಾನು ತೋರಿಸ್ತೀನಿ, ನೀವು ಇಲ್ಲೇ ದರ್ಶನ ಮಾಡ್ಕೊಳ್ರಿ. ನಿಮಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಬೇಕು. ಇದು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ದಕ್ಷಿಣ ಭಾರತದಲ್ಲಿ ಅದ್ವೈತ ತತ್ವ ಪ್ರಚಾರಕ್ಕಾಗಿ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಅಂತಂದು ಹೇಳಿ ನಿಮಗೆ ಗೊತ್ತಿರ್ಬೋದು. ಆದಿಶಂಕರಾಚಾರ್ಯರ ಸ್ಥಾಪನೆ ಇದು ಸುಮಾರು 8ನೇ ಶತಮಾನದಾಗ ಅಂತಂದು ಹೇಳಿಬಿಟ್ಟು. ಹಾಗಾಗಿ ಇದು ಸಿಕ್ಕಾಪಟ್ಟೆ ಬೃಹತ್ ಆಕಾರದ ಮತ್ತು ಬೃಹತ್ ದೇವಾಲಯವನ್ನು ಹೊಂದೈತಿದ್ದು. ಹಾಗೆ ಶ್ರೀ ವಿಜಯನಗರದ ಸಾಮ್ರಾಜ್ಯದಾಗ ಹಕ್ಕಬುಕ್ಕರು ಇದ್ರಲ್ಲ, ಹಕ್ಕಬುಕ್ಕರು ಅವಾಗ ಆ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಏನು ಆ ದೇವಸ್ಥಾನ ಕಾಣುತ್ತಲ್ಲ, ಆ ದೇವಸ್ಥಾನ ಮಾತ್ರ ಏನಂತಂದ್ರೆ ಅದು ಅಷ್ಟೇ ಗೌರ್ಮೆಂಟ್ ಅಂಡರ್ ಐತಿ. ಉಳಿದದ್ದೆಲ್ಲ ಇದು ನಮ್ಮ ಶ್ರೀ ಭಾರತೀ ತೀರ್ಥಂಕರ್ ಇದ್ದಾರಲ್ಲ ಈಗ ಮಹಾಸ್ವಾಮೀಜಿಗಳು, ಅವರು 36ನೇ ಪೀಠಾಧ್ಯಕ್ಷರಾಗಿ ಶಾರದಾ ಪೀಠದ ಪೀಠಾಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ
ನೋಡಿರಿ ದೇವಸ್ಥಾನ ಎಲ್ಲ ಓಪನ್ ಆಯಿತು. ನಿಮಗೆ ದೇವತೆ ಶಾರದಾದೇವಿ ಕಂಡ್ಲು ಅಂತಂದರೆ ಇಲ್ಲಿ ನಮಸ್ಕರಿಸ್ಕೊಳ್ರಿ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಸಂಜೆ ಟೈಮಿಗೆ ಅಂದರೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ಭಾರಿ ಚೆನ್ನಾಗಿದೆ. ಆ ಗುಡದಲ್ಲಿ ಹೋಗಿ ನಿಂತು ನೋಡಿದರೆ ಇಡೀ ಶೃಂಗೇರಿ ಕಾಣುತ್ತೆ, ಅಷ್ಟು ಹೈಟ್ ಇದೆ. ವಿಜಯನಗರ ಸಾಮ್ರಾಜ್ಯದೊಳಗೆ ಹಕ್ಕಬುಕ್ಕರು ಕಟ್ಟಿಸಿದ್ದಾರೆ. ಹಕ್ಕಬುಕ್ಕರು ಕೇಳಿದ್ ನಾನು. ಜೀವಂತ ಸಮಾಧಿ ಆದ ಸ್ಥಳ. ಆದಿಶಂಕರಾಚಾರ್ಯ ಗುರುಗಳು ಅಂದರೆ ಆದಿಶಂಕರಾಚಾರ್ಯ ಅವರು ಪ್ರಥಮ ಗುರುಜಿ ಗುರುಗಳ, ಇವರು 10ನೇ ಗುರುಗಳು. ಅವರಾಗಿಂದ ಹತ್ತಿರವರು. ಓ, ಅದಕ್ಕಿಂತ ಹಂಗಾರೆ ಮೊದಲಿನವರು 10 ಇವರು ಆದಿಶಂಕರಾಚಾರ್ಯ ಫಸ್ಟ್. ಈಗ ಅವ್ರು 10ನೇದಾರ ಆದ್ಮೇಲೆ ಮತ್ತೆ ಈಗ 36ರವರೆಗೆ ಹೋಗಿದೆ. 36, 37ರವರೆಗೆ ಇದ್ದಾರೆ ಆಲ್ರೆಡಿ. ಇವರೆಲ್ಲ ಸಮಾಧಿ ಇದೆಯಲ್ಲ, ಅದು ಸುರೇಶ್ ಶೆಟ್ಟರ್ ಇದೆಲ್ಲ ಹೌದು. ಎಲ್ಲರಿಗೂ ಒಂದೊಂದು ಸಮಾಧಿ. ಈಗ ಅಲ್ಲಿ ಫೋಟೋ ಇದ್ದಲ್ಲ ದಪ್ಪನವರು. ಅವ್ರು ನೋಡಿ ನಾನು ಅವರಲ್ಲಿ ದರ್ಶನಕ್ಕೆ ಹೋಗಿದ್ವಿ, ಇಲ್ಲಿ ದರ್ಶನಕ್ಕೆ ಹೋಗಿದ್ವಿ. ಅವ್ರಿಂದ ಬಂದಿದ್ವಿ ನಾವು. ಅವರು ಅದಾರ. ಈಗ ಅವ್ರ ಪೀಠ ಭಾರತೀಯ ತೀರ್ಥ ಸ್ವಾಮೀಜಿ, ವಿದೇಶೇಖರ ಸ್ವಾಮೀಜಿ ಇಬ್ರು ಇದೆ. ಭಾರತೀಯ ತೀರ್ಥಂಕರ ಸ್ವಾಮೀಜಿಗೆ ನಾವು ದರ್ಶನ ಮಾಡಿದ್ವಿ. ಇಲ್ಲಿ ಹೋಗಿದ್ವಿ ಅಲ್ಲಿ. ಯಾವಾಗ ಆಗ್ಲಾ? ಸುಮಾರು ಒಂದು ಎಷ್ಟು 4-5 ವರ್ಷ ಹಿಂದೆ. ಇವೆಲ್ಲ ಬಂಗಾರದೆಲ್ಲ ಮಾಡಿದಾರಲ್ಲ, ಅದೆಲ್ಲ ದೇವಿ ಕುಂದಿಸ್ತಾರೇನ್ರಿ ಅದ್ರ ಮೇಲೆ? ನವರಾತ್ರಿಯಲ್ಲಿ ಕುಂಡಿಸ್ತಾರೆ. ನವರಾತ್ರಿ ಒಳಗೆ 9 ದಿನ ಒಂದೊಂದು ಅವತಾರ. ಅವಾಗಷ್ಟೇ ಅದನ್ನ ಮಾಡೋದು. ಅದೆಲ್ಲ ಬಂಗಾರದೇನ್ರಿ? ಇದು ಒಳಗಡೆ ಹೋಗ್ಲಿಕ್ಕೆ ಬಿಡಲ್ವಾ? ಈಗ ಅದಕ್ಕೆ ನಾನು ಕಾಯ್ತಿಲ್ಲ. ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ನಾವು ಒಂದು ಅದ್ಭುತವನ್ನು ನೋಡಿ ಬಂದ್ವೇನೋ ಅಂತ ಅನ್ನಿಸ್ತು. ಏನಂದ್ರೆ ಅಷ್ಟೊಂದು ಬಂಗಾರ, ಈ ಬಂಗಾರ ರೇಟ್ನಲ್ಲಿ ಮುಂದೆ ಬಂಗಾರ ಅಂದರೆ ಹಿಂಗಿತ್ತು ಅಂತಂದೇಳಿ ಮುಂದಿನ ಪೀಳಿಗೆಗೆ ಅಯ್ಯೋ ಅವಾಗೆಲ್ಲ ಇಷ್ಟು ಕಡಿಮೆ ಇತ್ತು ಬಂಗಾರದ ರೇಟು ಅಂತ ಅನ್ಕೊಂತಾರೆ. ಅಂದರೆ ಬಂಗಾರದ ರಥಗಳು ಮತ್ತು ನವರಾತ್ರಿಯಲ್ಲಿ 9 ಅವತಾರದಕ್ಕೆ 9 ಥರದ ಇಲ್ಲಿ ಪ್ರಾಣಿ ಪಕ್ಷಿಗಳು ದೇವಿ ಯಾವ ಥರ ಅವತಾರಗಳನ್ನು ಹಾಕ್ತಾರಲ್ಲ ಅದನ್ನು ಕೂಡ ಬಂಗಾರದಲ್ಲೇ ಮಾಡಿಟ್ಟಿದ್ರು. ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ. ನವರಾತ್ರಿ ಮತ್ತು ವಿಶೇಷ ದಿನಗಳಲ್ಲಿ ಅದು ಅವತಾರಗಳನ್ನ ಮಾಡ್ತಾರಲ್ಲ, ಆವಾಗ ಅದನ್ನು ಅಲ್ಲಿ ಆ ದೇವಿನ ಆ ಪಕ್ಷಿ ಅಥವಾ ಪ್ರಾಣಿಗಳ ಮೇಲೆಲ್ಲ ಕುಂದಿರಿಸ್ತಾರೆ. ಸಿಂಹ ಸುಮಾರು ಅಲ್ಲಿ ಪ್ರಾಣಿ ಪಕ್ಷಿಗಳು ಇದ್ವು, ಅದೆಲ್ಲ ಬಂಗಾರದಿಂದ ಮಾಡಿದ್ವೇ ಇದ್ವು. ಅವನ್ನೆಲ್ಲ ನಮಗೆ ನೋಡಲಿಕ್ಕೆ, ಭಕ್ತರಿಗೆ ನೋಡಲಿಕ್ಕೆಲ್ಲ ಇಟ್ಟಿದ್ರು. ಅದನ್ನು ನಾನು ಅವ್ರ ಕಡೆ ಕೇಳ್ತಾ ಇದ್ದೆ. ನಿಜವಾಗ್ಲೂ ಒಂದು ಬಂಗಾರದ ಗುಹೆ ಒಳಗೆ ಹೋಗಿ ಬಂದಂಗೆ ಆಯಿತು ನಮಗೆ. ಅಷ್ಟೊಂದು ಎಲ್ಲ ರಥಗಳು, ಬೆಳ್ಳಿ ಬಂಗಾರದ ರಥಗಳಾಯಿತು. ದೇವಸ್ಥಾನದಲ್ಲಿ ಅವು ಪಕ್ಷಿ ಪ್ರಾಣಿಗಳದ್ದು ಮೂರ್ತಿಗಳಾಯಿತು, ಅವೆಲ್ಲ ಮಾಡಿದ್ದಾರೆ. ಸಖತ್ತಾಗಿತ್ತು. ಯಾರು ಹೋಗಿಲ್ಲ ಅಂತಂದರೆ, ಹೋಗದೇ ಇರೋರಾಗಿದ್ದರೆ ಒಂದ್ಸಲ ನಿಜವಾಗ್ಲೂ ಇವಾಗ ಶೃಂಗೇರಿ ಶಾರದಾಂಬೆಗೆ ಹೋಗಿ ಬನ್ನಿರಿ. ಇವಾಗ ಒಂದು ಹಾಡು ಹೇಳಿ ನೆನಪು ಬರ್ತಾಯಿದೆ ನನಗೆ. ಶೃಂಗೇರಿ ಶಾರದಾಂಬ ರಾಗ ಕೊಟ್ಲು ಹಾಡಕ, ಚಾಮುಂಡಿ ತಾಯಕ ಯೋಗ ಕೊಟ್ಲು ಕೂಡಕ ಅಂತಂದೇಳಿ. ಯೋಗನೂ ಬೇಕಂತೆ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ. ಇಲ್ಲ ಆ ಯೋಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಸಲ ಹೋಗಿಬಿಟ್ಟು ಶಾರದೆಯನ್ನು ನೋಡಿಕೊಂಡು ಶಾರದೆ ಎಂಬನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಹೇಳ್ತಿದ್ದೀನಿ. ಏನು ವಿಜಯನಗರ ಸಾಮ್ರಾಜ್ಯದಾಗ ಹಕ್ಕಬುಕ್ಕರು ಈ ಸ್ಥಾಪನೆ ಮಾಡಿದ್ರಲ್ಲ, ಈ ಸ್ಥಾಪನೆ ಮಾಡಿದ ಒಳಗಡೆ ಏನಿದೆ ಅಂತಂದ್ರೆ ವಿದ್ಯಾಶಂಕರ ದೇವಾಲಯ ಅಂತಂದೇಳಿ ಮಾಡಿದ್ದಾರೆ. ವಿದ್ಯಾಶಂಕರ ಅಂತಂದೇಳಿ ಏನಿಲ್ಲ, ಶಿವನ ಮೂರ್ತಿ ಇಟ್ಬಿಟ್ಟು ಅಲ್ಲಿ ಪೂಜೆ ನಡೀತೈತಿ. ಇಲ್ಲಿ ನೋಡ್ರಿ ಮೂರ್ತಿಗಳನ್ನೆಲ್ಲ ಎಷ್ಟು ಚಿಕ್ಕದಾಗಿ ಎಲ್ಲ ಯುದ್ಧ ಟೈಮಲ್ಲಿ ಏನೇನು ಯುದ್ಧಗಳನ್ನು ಮಾಡಿರ್ತಾರಲ್ಲ ಆ ಅವತಾರಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಒಂದು 4 ದಿಕ್ಕಿನಲ್ಲಿ ಚಿಕ್ಕದ ಬಾಗಿಲಿದ್ದಾವೆ. ಆ ಬಾಗಿಲು ದಾಟ್ಕೊಂಡು ನೋಡ್ಲಿಕ್ಕೆ ಅಷ್ಟು ಸಿಕ್ಕಿಕೊಂಡ್ರು ಕೂಡ ಆರಾಮಾಗಿ ದೊಡ್ಡ ಬಾಗಿಲುಗಳಿದಾವೆ. ಒಳಗೆ ಹೋದ್ಬಿಟ್ರೆ ಒಂದು ಗುಹೆ ಒಳಗೆ ಹೋದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ವಿಶಾಲವಾದ ದೇವಸ್ಥಾನ. ಹೊರಗಡೆಯಿಂದ ಚಿಕ್ಕದಾಗಿ ಕಂಡ್ರು, ಒಳಗಡೆ ಬೃಹತ್ ಕಾಲದ ದೇವಾಲಯ ಐತಿ. ಇದು ಒಂದು ದೇವಸ್ಥಾನ. ಇಷ್ಟು ಈ ಶಾರದಾ ಮಠದಲ್ಲಿ, ಶೃಂಗೇರಿ ಶಾರದಾ ಮಠದಲ್ಲಿ ಇದೊಂದು ಮಾತ್ರ ಏನಂತಂದ್ರೆ ದೇಗುಲ ಮಾತ್ರ ಗೌರ್ಮೆಂಟಿನ ಅಂಡರ್ ಇರೋದು. ಉಳಿದಿದ್ದೆಲ್ಲ ಏನಂತಂದರೆ ಶಾರದಾ ಮಠದ ಟ್ರಸ್ಟಲ್ಲಿ ನಡೀತಾ ಇದೆ ಅಂತ ಅವರೆಲ್ಲ ಹೇಳಿದರು, ಅವ್ರ ಸೆಕ್ಯೂರಿಟಿ ಗಾರ್ಡ್ ಎಲ್ಲ. ನೋಡಿರಿ ಇದು ಆವರಣ ಎಲ್ಲ ಎಷ್ಟು ಸಿಕ್ಕಾಪಟ್ಟೆ ದೊಡ್ಡದಾಗೈತಿ. ಅಲ್ಲಿ ಸೇತುವೆ ಇದೆಲ್ಲ, ಸೇತುವೆ ಇವಾಗ ಕ್ಲೋಸ್ ಆಗಿದೆ. ಅದು 5 ಗಂಟೆ ಮೇಲೆಲ್ಲ ಓಪನ್ ಮಾಡ್ತಾರಂತೆ. ಅವಾಗೆಲ್ಲ ನಾವು ಬಂದಾಗ 5 ವರ್ಷದ ಹಿಂದ್ಗಡೆ ಸೇತುವೆ ಈ ಥರ ಇರಲಿಲ್ಲ. ಈಗ ಅದನ್ನು ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವಾಗ ಅಲ್ಲಿ
ಅದು ಇದ್ದಿಲ್ಲ ಗೊತ್ತೈತದ ಸ್ಟೆಪ್ ಎಲ್ಲ ಇಲ್ಲ ಹಾಕೋದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಇದೆ. ಸ್ಟೆಪ್ ಎಲ್ಲ ಒಂದು ಸ್ಟೆಪ್ ನೀನು ಕಾಲಿಗೆ ತಿನ್ನೋದು ಅಮ್ಮ ಪಪ್ಪ ಈ ಶೃಂಗೇರಿ ಐತಲ್ಲ, ಈ ಶೃಂಗೇರಿ ಏನಂತಂದ್ರೆ ಇದು ಐತಿಹಾಸಿಕ ಸ್ಥಳ ಆಗಿದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲೈತಿ. ಇದು ಆದಿಶಂಕರಾಚಾರ್ಯರಿಂದ ಮೊದಲು ಸ್ಥಾಪಿತಗೊಂಡು ಆಮೇಲೆ ಅವ್ರ ಮಕ್ಕಳು ಏನು ಋಷ್ಯಶೃಂಗ ತಪಸ್ಸು ಮಾಡಿದ ಸ್ಥಳವಾಗಿದ್ದರಿಂದ ಇದನ್ನು ಋಷ್ಯಶೃಂಗಗಿರಿ ಅಂತಂದು ಹೇಳಿ ಕರಿತಾ ಇದ್ದರು. ಆವಾಗಿಂದ ಇದು ಋಷ್ಯಶೃಂಗಗಿರಿ ಹೋಗಿ ಶೃಂಗೇರಿ ಅಂತ ಆಯಿತು. ಹಾಗೆ ಈ ಮೀನುಗಳು ಕೂಡ ಒಂದು ಪ್ರತೀಕವನ್ನು ಪಡೆದತಿ ಅಂತಂದ್ರೆ ಇವು ದೇವರ ಮೀನುಗಳು ಅಂತಂದು ಹೇಳಿ ಇಲ್ಲಿ ಪ್ರಸಿದ್ಧ ಆಗ್ಯವು. ಇವನ್ನ ಯಾರು ತಿನ್ನೋಕೆ ಅದಕ್ಕೆಲ್ಲ ಯೂಸ್ ಮಾಡೋಂಗಿಲ್ಲ. ಇದು ಒಂಥರ ಆಕರ್ಷಣೀಯ ಅಷ್ಟೇ ಅಲ್ಲದೆ ಇದು ಒಂದು ದೈವ ಶಕ್ತಿನೂ ಅಂತಾನೆ ಹೇಳ್ಬೋದು ಈ ಮೀನುಗಳಿಂದ ಎಲ್ಲ. ಹಾಗೆ ಪ್ರತೀಕ ಆಗೈತಿ ಇಲ್ಲಿ ಈ ಶೃಂಗೇರಿ ಒಳಗೆ. ಈ ಮೀನುಗಳನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ. ಇಲ್ಲಿ ಚುರ್ಮರಿ ಎಲ್ಲ ಹಾಕಿದರೆ ಎಷ್ಟು ಚಂದ ಜಿಗದ್ ಬಂದು ಅವು ಚುರ್ಮರಿ ಎಲ್ಲ ತಿಂತವು ಅಂದ್ರೆ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಗುಡಿಗೆ ಅಂತ ಹೇಳಿ ದೇವ್ರು ಬರ್ತಲ್ಲ ಸಂಬಂಧ ಇರ್ಬೇಕು ತಿನ್ನಂಗಿಲ್ಲ ಅದಕ್ಕೆ ಅಷ್ಟು ದೊಡ್ಡ ಬೆಳೆದವ ಮಾವು ಅಲ್ಲಮ್ಮ ನಾನು ಅನ್ಕೊಂಡೆ ಮತ್ತೆ ಸಾಗಂತರ ಮತ್ತೆ ಬೆಳಿತಾವ ಅಂತ ಹಿಂಗೆ ಅನ್ಕೊಂಡೆ ನಾನು. ಇಲ್ಲಿ ಸ್ಟೆಪ್ಪಿಗೆ ಇಲ್ಲೇ ಕೊಡ್ತಿದ್ರು ಅವಾಗೆಲ್ಲ. ಹ್ಞೂ ನಮ್ಮ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ಬಂದ್ವಿ. ಇಲ್ಲಿ ನಾವು ಅವರು ದೇವಸ್ಥಾನದಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕಡೆ ಎಲ್ಲ ನಾವು ವಿವರಣೆ ಕೇಳಿದ್ವಲ್ಲ, ಅವ್ರು ಹೇಳಿದರು ಇಲ್ಲಿ ಒಂದು ಆದಿಶಂಕರಾಚಾರ್ಯರದ ಒಂದು ದೇವಸ್ಥಾನ ಟೈಪು ಸ್ಟ್ಯಾಚು ಅದನ್ನು ಮಾಡಿದಾರ, ಅದು ಚೆನ್ನಾಗೈತಿ. ಅಲ್ಲಿ ಹೋಗಿ ಮೇಲ್ಗಡೆ ನಿಂತ್ಕೊಂಡ್ರೆ ಒಂದು ವ್ಯೂ ಪಾಯಿಂಟ್ ಟೈಪ್ ಇದೆ. ಅಲ್ಲಿ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಅಂತಂದ್ರೆ ನೀವು ಇಡೀ ಶೃಂಗೇರಿನ ನೋಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಅವರ ಇತಿಹಾಸದಲ್ಲಿ ರಾಮಾಯಣಕ್ಕಿಂತ ಹಿಂದಿನ ಪವಿತ್ರವಾದ ಇತಿಹಾಸವನ್ನು ಹೊಂದತಂತಿದೆ. ಆ್ಯಕ್ಚುಲಿ ಏನಂತಂದರೆ ಶೃಂಗೇರಿ ಐತಲ್ಲ, ರಾಮಾಯಣಕ್ಕಿಂತ ಹಿಂದಿನ ಒಂದು ಪವಿತ್ರವಾದ ಇತಿಹಾಸವನ್ನು ಹೊಂದೈತಿ ಅಂತಂದೇಳಿ ಇಲ್ಲಿ ಇದು ಪ್ರಸಿದ್ಧವಾಗೈತಿ. ಆ್ಯಕ್ಚುಲಿ ಆದಿಶಂಕರಾಚಾರ್ಯರು ರಾಮಾಯಣದೊಳಗೆ ಕಿಂತ ಮುಂಚೆ ಇದ್ದು ರಾಮಾಯಣದ ಪಾತ್ರಗಳಲ್ಲಿ ಕೆಲವೊಂದು ಇದು ಸನ್ನಿಧಿ ಅಂದರೆ ರಾಮನ ಸನ್ನಿಧಿ, ಲಕ್ಷ್ಮಣನ ಸನ್ನಿಧಿ, ಸೀತಾಮಾತೆ ಸನ್ನಿಧಿ, ಹಾಗೆ ಕೆಲವೊಂದು ಇದು ಬರುತ್ತಲ್ಲ ಏನಂತಾರೆ ಅದಕ್ಕೆ, ಕೆಲವೊಂದು ಸೀನ್ ಅಂತ ಹೇಳ್ಬೋದು ಅಥವಾ ಅದು ರಾಮಾಯಣದ ಕಥೆಗಳು ಬರುತ್ತಲ್ಲ ಅದರಲ್ಲೆಲ್ಲ ಅವರು ಒಂದು ಇಲ್ಲಿ ಮ್ಯೂಸಿಯಂ ಟೈಪ್ ಮಾಡಿಬಿಟ್ಟು ಅದನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ತುಂಬ ವ್ಯೂ ಪಾಯಿಂಟ್ ಆಗಿರೋದಕ್ಕೆ ಇದು ಎತ್ತರ ಮಾಡಿರೋದಕ್ಕೆ ಈ ಥರದ್ದು ಒಂದು ಲಿಫ್ಟ್ ವ್ಯವಸ್ಥೆ ಮಾಡಿದ್ದಾರೆ. ಶಂಕರಾಚಾರ್ಯರದ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡ್ರಿ ಇದು ಇಲ್ಲಿ ಬಂದರೆ ನಾನು ಆದಿವಾಸಿ ಮುರುಡೇಶ್ವರದಲ್ಲಿ ದೊಡ್ಡ ಶಿವ ಇದನ್ನಲ್ಲ ಅದ್ರ ಕೆಳಗೆಲ್ಲ ಹೋಗಿರ್ತಾವಲ್ಲ ಆ ಫೀಲಿಂಗೆಲ್ಲ. ಹಾಗೆ ಇಲ್ಲಿ ನಮ್ಮ ಶ್ರವಣಬೆಳಗೊಳದೊಳಗೆ ಗೊಮ್ಮಟೇಶ್ವರ ಅಷ್ಟು ದೊಡ್ಡ ಮೂರ್ತಿ, ಹಾಗೆ ಅಷ್ಟು ದೊಡ್ಡದಲ್ಲ ಅಂದ್ರೂ ಕೂಡ ಆ ಥರ ಒಂದು ಫೀಲಿಂಗ್ ಬರ್ತೈತಿ. ಮತ್ತು ನೇಚರ್ ಅಂದರೂ ಸಖತ್ತಾಗೈತಿ, ತುಂಬ ಸಖತ್ತ ಮತ್ತು ಪೀಸ್ಫುಲ್. ಎಷ್ಟು ಶಾಂತಿಯುತವಾಗೈತಿ ಅಂತಂದ್ರೆ ನಾವು ಅಲ್ಲಿ ರಾಮಾಯಣದ ಅದು ಇತಿಹಾಸದ ಆದಿಶಂಕರಾಚಾರ್ಯರು ಎಲ್ಲ ರಾಮಾಯಣದಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ ಅದೆಲ್ಲ ಕೆಳಗಡೆ ಎಲ್ಲ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಹೋಗಿಬಿಟ್ರಂದ್ರೆ ಒಂದು ಧ್ಯಾನ ಮಂದಿರಕ್ಕೆ ಹೋದಂಗಾಗುತ್ತೆ. ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಅನ್ಬೇಕಷ್ಟೆ. ನೋಡ್ರಿ ನೇಚರ್ ಮುಂದೆ ನಾವು ತುಂಬ ಸಣ್ಣವರು. ಇದು ಯಾವ ಇದಕ್ಕೆ ಹೋಲಿಸಿದ್ರೂ ಸಾಲದೆ ನೋಡ್ರಿ ನೇಚರ್. ಯಾವೊಂದು ಹೆಣ್ಣಿಗೆ ಹೋಲ್ಸೋಕ್ಕಾಗಲ್ಲ, ಏನೂ ಹೋಲ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಒಂದು ಅದ್ಭುತ. ಇಲ್ಲಿಂದ ನೋಡ್ರಿ ಅಲ್ಲಿ ಏನಂದರೆ ಶಾರದಾಂಬೆದು ಗೋಪುರ ಕಾಣ್ತಾಯಿದೆ. ಜೂಮ್ ಮಾಡಿದೆ ನಾನು ಅದನ್ನೇ ತೋರಿಸ್ಲಿಕ್ಕೆ ಅಂತಂದೇಳಿ. ನಿಜ ಅವ್ರು ಹೇಳ್ದಂಗೆ ಇಡೀ ಶೃಂಗೇರಿನ ನೋಡ್ಬೋದು. ಹಾಗೆ ಸಿಕ್ಕಾಪಟ್ಟೆ ಇದು ನೇಚರ್ ಅಂದ್ರೂ ಸಖತ್ತಾಗೈತಿ. ವ್ಯೂ ಪಾಯಿಂಟ್ ಅಂದರೆ ಹಾಗೆ ಅಲ್ಲ, ಮತ್ತು ಎಲ್ಲ ಸುತ್ತ ನೇಚರೇ ನೋಡ್ಬೋದು. ಸಖತ್ತೈತಿ. ಇದನ್ನು ಮಾತ್ರ ನೀವು ಅಲ್ಲಿ ಹೋದರೆ ಮಿಸ್ ಮಾಡ್ಕೊಳ್ಳೋದೇ ನೋಡಿಕೊಂಡೇ ಬನ್ನಿರಿ. ಬಹಳ ಚೆನ್ನಾಗೈತಿ. ಮತ್ತು ಇದು ಏನು ಬಿಲ್ಡಿಂಗ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡ್ರಿ ಇದು ಅಲ್ಲಿ ಒಂದು ಏನಂದ್ರೆ ಒಂದು ಮೈಕ್ರೋ ಪ್ಲ್ಯಾನ್ ಇಟ್ಟಿದ್ದಾರೆ. ಏನಂದ್ರೆ ಶೃಂಗೇರಿ ಇದು ವಿದ್ಯಾಶಂಕರ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ಅಲ್ಲಿ ಒಂದು ಮೈಕ್ರೋ ಪ್ಲ್ಯಾನ್ ಇಟ್ಟಿದ್ರು. ಇದು ಈ ಥರ ದೇವಸ್ಥಾನ ಇದೆ ಅಂತಂದೇಳಿ ಅದನ್ನು ನಾನು ಶೂಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದೈತಿ ಅದು ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಇದು.
ಏನೋ ಏನಂತ ಹೆಸರು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತೈತೆ ಅಂತಂದ್ರೆ ಗೊತ್ತಾಗತ್ತಂತಂದ್ರೆ ಏನಂತ ಹೆಸರು ಇಡ್ಬೋದು ಅಂತಂದು ಹೇಳಿ ಒಂದು ಕಮೆಂಟಲ್ಲಿ ಹಾಕಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನನಗೆ ಪದಗಳು ಹೇಳೋಕ್ಕೆ ಬರ್ತಾಯಿಲ್ಲ ಅಂತಾರಲ್ಲ, ಅದೇ ರೀತಿಯಾಗಿತ್ತು. ಅಷ್ಟು ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇದನ್ನೆಲ್ಲ ನೋಡಿಕೊಂಡು. ಅಂದರೆ ಅಷ್ಟು ಪೀಸ್ ಆಫ್ ಮೈಂಡು, ಅಷ್ಟು ನೇಚರ್ ಚೆನ್ನಾಗಿತ್ತು. ಅಂದ್ರೆ ಖುಷಿ ಆಗುತ್ತೆ. ನಾವು ಯಾವುದೋ ಒಂದು ಬೇರೆ ಜಗತ್ತಿಗೆ ಹೋಗಿದ್ವಿ ಅನ್ನೋ ಫೀಲಿಂಗ್ ಇತ್ತು. ಅಲ್ಲ ಮಾಡ್ಕೊಂಡು ನಿಂತಿದ್ದೆ ಅಂದೆ, ವಿಡಿಯೋ ಮಾಡ್ಕೊಂಡು ನಿಂತಿದ್ದಲ್ಲ ನೋಡಿ, ಅದಕ್ಕೆ ಹೇಳಿದೆ. ಮತ್ತು ಹಾಂ ಮಿಸ್ ಮಾಡ್ಕೊಬೇಡ್ರಿ ಫ್ರೆಂಡ್ಸ್. ಒಂದು 5-6 ನಿಮಿಷದಾಗ ವಿಡಿಯೋ ಹಾಕ್ಬಿಡ್ತೀನಿ. ಒಂದು ನಿಮಿಷದ ವಿಡಿಯೋ ಮಾಡ್ಕೊ. ರತ್ನ ಪಕ್ಷಿ ಎಲ್ಲೈತಿ? ಎಲ್ದಿ ಎಲ್ಲ ಹಾಕದ ನೋಡು. ರತ್ನ ಪಕ್ಷಿ ಫ್ಲವರ್ ಸೆಷನ್ ಅದ ನೋಡು. ಫ್ಲವರ್ 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 ಇದು ಹಾರದಲ್ಲ ಚಿನಿ, ಅದರ ಎಲ್ಲಿ? ಹಾಂ ಚಿನಿ ಅದು ನೋಡು ಚಲೋ ಅಂತ. ಹಾಂ ಚಲೋ ಆಕತ್ತಿಗೆ ಬಿಡಂಗಾರ ಅಪ್ಪನ ನೋಡೋಂಗೆ ಕರೆಕ್ಟಾಗಿ. ನಾನು ಹಿಂಗೆ ವಾವ್ ನೋಡಲ್ದಿ ಒಂಟಿ ನಾನು ಮರಗಳು ಇದನ್ನ ಹಾಕದ ನೋಡಿ ಫ್ರೆಂಡ್ಸ್, ಟಿಚ್ಚಕ್ ಟಿಚ್ಚಕ್ ಟಿಚ್ಚಿ ಟಿಚ್ಚಿಕಲ್ಲಿ ಹಲಸಿನಕಾಯಿ ನೋಡಿದ್ವಿ. ಎಷ್ಟು ಸಣ್ಣ ಸಣ್ಣದು ಹಲಸಿನಕಾಯಿ ಎಲ್ಲದು. ಗೋಜಬ್ಬೆ 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 ಏನಂತಾರಲ್ಲ, ಸಣ್ಣದೇನು ಇದು ಮಾಡ್ತಾರೆ ಪಲ್ಯ. ಇವು ಪಾಯಿಂಟು ಅಷ್ಟೇ. ನಾವು ಅಲ್ಲಿ ಲೇಯರ್ ವೈಸ್ ಮಾಡಿದಾರೆ. ನಾವು ಕೆಳಗಡೆ ಬಂದರೆ ಇವ್ರು ನಮ್ಮ ಮನೆಯವರು ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾಯಿದ್ರು. ಏನು ಎಷ್ಟು ಪ್ರಶಾಂತವಾಗೈತಿ ಅಂತಂದ್ರೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ಚೆನ್ನಾಗೈತಿ ನೋಡಿ. ನಾವು ಕಣ್ಣುಗಳನ್ನು ಪಾವನ ಮಾಡ್ಕೊಂಡ್ವಿ ಸರಿ ಅಂತ. ಮತ್ತೆ ರಿಟರ್ನ್ ವಾಪಸ್ಸು ಬರ್ತಾಯಿದ್ವಿ. ಹಾಗೆ ಅದು ಎಕ್ಸಲೇಟ್ರಲ್ಲಿನೇ ಬಂದ್ವಿ. ಈ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೂ ಕಷ್ಟ ಆಗಬಾರ್ದು ಅಂತಂದು ಹೇಳಿಬಿಟ್ಟು ಸ್ಟೆಪ್ಪೆಲ್ಲ ಹತ್ತಲಿಕ್ಕೆ ಬೇಜಾರು ಮಾಡ್ಕೋತಾರ ಅಂತಾಯಿತು ಏನಾಯಿತು, ಎಕ್ಸಲೇಟ್ರ್ ವ್ಯವಸ್ಥೆ ಎಲ್ಲ ಮಾಡಿದಾರೆ. ಹೀಗೆ ಒಂದು 5 ಸ್ಟೆಪ್ಪಿಂದ ನಾವು ಎಕ್ಸಲೇಟ್ರಿಗೆ ಇಳ್ಕೊಂಡು ಬರಬೇಕು. 2ನೇ ಸ್ಟೆಪ್ಪಲ್ಲಿ ಅದು ಏನಂತಂದರೆ ರಾಮಾಯಣದ ಆದಿಶಂಕರಾಚಾರ್ಯರು ರಾಮಾಯಣದಲ್ಲಿ ಇನ್ವಾಲ್ವ್ ಆಗಿದ್ದು ಹೌದು. ಎಲ್ಲ ಸಣ್ಣ ಸಣ್ಣ ಸ್ಟ್ಯಾಚ್ಯೂ ಮಾಡಿಕೊಂಡು ಒಂದು ಮ್ಯೂಸಿಯಮ್ ಮಾಡಿದಾರೆ. ಮ್ಯೂಸಿಯಮ್ ಅಂದ್ರೂ ತುಂಬ ಅದ್ಭುತ ಅಂದರೆ ಅದ್ಭುತವಾಗೈತಿ. ಪ್ರತಿಯೊಂದು ಅವರು ಎಲ್ಲೆಲ್ಲಿ ಅವರು ವಾಸವಾಗಿದ್ದ ಸ್ಥಳ, ರಾಮಾಯಣದಲ್ಲಿ ಇನ್ವಾಲ್ವ್ ಆಗಿದ್ದು ಪ್ರತಿಯೊಂದು ಇದೆ. ಫುಲ್ಲು ಚೆನ್ನಾಗೈತಿ ನೋಡ್ರಿ. ನಾನು ಸ್ವಲ್ಪ ಮಾಡಿದ್ದೀನಿ ವಿಡಿಯೋ. ತುಂಬ ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತದು. ಅವರು ಎಲ್ಲಿ ಹುಟ್ಟಿದರು, ಎಲ್ಲಿ ಬೆಳೆದರು, ಅವ್ರ ಮನೆ, ಅವ್ರದ್ದು ಹಿಂದಿನ ಜನ್ಮ ಹೇಗಿತ್ತು, ಅವ್ರ ಜೀವನ, ಅವ್ರ ತಂದೆ ತಾಯಿ, ಹಾಗೆ ಮತ್ತು ರಾಮಾಯಣದಲ್ಲಿ ಇನ್ವಾಲ್ವ್ ಆಗಿದ್ದು ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋಕ್ಕಿಂತನೂ ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಚಿಕ್ಕ ಹೀಗೆ ಒಂದು ದೊಡ್ಡದೊಂದು ದೇವಾಲಯ ಕಟ್ತೀವಿ. ಒಂದು ಅಭೂತಪೂರ್ವ ಅಂತಂದ್ರೆ ಒಂದು ನಮ್ಮ ಕಡೆ ಒಂದು ದೊಡ್ಡದು ಒಂದು ಏನೋ ಒಂದು ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಕಷ್ಟಪಡ್ತೇವೆ ನೋಡು. ಹೀಗೆ ಒಂದು ಚಿಕ್ಕದಾಗಿ ಒಂದು ಮಾಡಿ ಸೃಷ್ಟಿ ಮಾಡೋದು ಅಷ್ಟೇ ಕಷ್ಟ ನಾನು ಅಂದ್ಕೊಂಡ್ರೆ. ಹಂಗೆ ಮಾತ್ರ ನೋಡಿರಿ ಅವರೆಲ್ಲ ಎಷ್ಟು ಚೆನ್ನಾಗೈತೆ ನೋಡಿರಿ. ಇಲ್ಲಿ ಮೇಲುಗಡೆ ಎಲ್ಲ ನಾನು ಶೂಟ್ ಮಾಡಿದ್ದೀನಿ ಆ ಪ್ಲೇಸಿಗೆ. ಅದು ಅವ್ರವ್ರು ಏನು ಅಲ್ಲಿ ಇನ್ವಾಲ್ವ್ ಆಗಿದ್ದು ಅಂತ ಚೆನ್ನಾಗೈತೆ ಮೇಂಟೈನ್ ಮಾಡೋರಿಗೆ ಸಾಲೈತೆ. ಚೆನ್ನಾಗಿ ಆಂಜನೇಯ ಅದಲ್ಲ ಅವನು, ಆಂಜನೇಯ ಅದಲ್ಲ. ಅಲ್ಲೆಲ್ಲಿ ದೇವ ಬರ್ತೈತಿ ಬರ್ತದೆ, ಅಲ್ಲೆಲ್ಲಿ ರಾಕ್ಷಸ ಬರ್ತೈತಿ ಅಲ್ಲಮ್ಮ. ಅವನು ಬೆಟ್ಟ ಹಾರಬೇಕಾರ ಇದ್ಯಾವುದು ಮೂಲಕ ಹಾಕೋತಿ ಕುಂಭಕರ್ಣ ಎಬ್ಸೋದ.
ಶಾರದಾಂಬೆ ನೋಡಿ ಎಷ್ಟೊಂದು ಶಾರದಾಂಬೆ ನೋಡಿ ಎಷ್ಟೊಂದು ಅದೇ ಎಷ್ಟೊಂದು ಮಾಡಿ ರೆಡಿ ಅದನ್ನು. ಈ ಮ್ಯೂಸಿಯಮಲ್ಲಿ ಎಲ್ಲ ಏನಿತ್ತು ಅಂತಂದ್ರೆ ಆದಿ ಚಿತ್ರಕಲೆ ಅಂತಾರಲ್ಲ, ಅಂದ್ರೆ ನಿಜವಾದ ಕಲೆಗಳು, ನಿಜವಾದ ಸನ್ನಿವೇಶಗಳು ಯಾವ ರೀತಿ ಬರುತ್ತಲ್ಲ, ನಿಜದ ಈಗ ವ್ಯಕ್ತಿ ನೋಡಿ ಬಿಡಿಸೋದಕ್ಕಿಂತನೂ ಕಾಪಿ ಹೊಡೆದು ಬಿಡಿಸೋದು, ಅದ್ರ ಬದಲಿ ನಿಜವಾದ ಆದಿ ಚಿತ್ರಕಲೆ ಅಂತೆಲ್ಲ ಇದ್ದವು. ಅಂದರೆ ಅದು ರಾಮಾಯಣದವೆಲ್ಲ ಆದಿ ಚಿತ್ರ ಎಲ್ಲ ಇದ್ದವು. ಅದನ್ನೆಲ್ಲ ನೋಡ್ಕೊಂಡ್ವಿ. ಮತ್ತು ಅದನ್ನೆಲ್ಲ ಒಂದು ಬಿಡಿಸೋದನ್ನು ಒಂದು ವಿಡಿಯೋ ಮಾಡಿ ಕೂಡ ಎಲ್ಲ ಹಾಕಿದ್ರು, ಯಾವ್ಯಾವ ಥರ ಪೇಂಟ್ ಕೊಡ್ತೀವಿ ಏನು ಅಂತಂದು ಹೇಳಿಬಿಟ್ಟು. ಹಾಗೆ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಇದ್ದದ್ದು ಅವೆಲ್ಲ ಹಾಗೆ ಪ್ರತಿಯೊಂದು ಚೆನ್ನಾಗಿತ್ತು. ಹಾಗೆ ಕುಂಭಕರ್ಣನ ಎಬ್ಸೋದಾಯಿತು, ರಾಮಾಯಣದಲ್ಲಿ ಬರೋ ಸೀನ್ ಎಲ್ಲ ಇದ್ದಾರಲ್ಲ, ಎಲ್ಲ ಪಾತ್ರಗಳು ಅವನ್ನೆಲ್ಲವೂ ಕೂಡ ಆದಿ ಚಿತ್ರಕಲೆಯಿಂದ ಎಲ್ಲ ಇಲ್ಲಿ ಬಿಡಿಸಿದ್ರು. ದಿಗ್ವಿಜಯ ಯಾತ್ರೆ ಅಂತಂದು ಹೇಳಿ ಇವ್ರದ್ದು ಶಂಕರಾಚಾರ್ಯರದ್ದು ಇದು ವ್ಯೂ ಪಾಯಿಂಟ್ ಆಗಿರೋದ್ರಿಂದ, ಶಂಕರಾಚಾರ್ಯದ ಮ್ಯೂಸಿಯಂ ಆಗಿರೋದ್ರಿಂದ ಎಲ್ಲ ಶಂಕರಾಚಾರ್ಯರ ಬಗ್ಗೆ ಇತ್ತು. ನೀವು ಯಾರಾದರೂ ನೀವು ಶೃಂಗೇರಿಗೆ ಹೋಗಿ ಬರೋದಾದರೆ ಶೃಂಗೇರಿ ಶಾರದಾಂಬೆಗೆ ಅಷ್ಟೇ ಹೋಗದೆ ಈ ಆದಿಶಂಕರಾಚಾರ್ಯರ ಮಠ ಅಥವಾ ಆದಿಶಂಕರಾಚಾರ್ಯರದ ವ್ಯೂ ಪಾಯಿಂಟಿಗೆ ತಪ್ಪದೇ ಹೋಗಿ ಬನ್ನಿರಿ. ಒಂದು ಒಳ್ಳೆಯ ಅದ್ಭುತ ಒಂದು ಏನಂತ ಹೇಳ್ಬೋದು, ನನಗಂತೂ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗೈತಿ. ಅದನ್ನು ಮಿಸ್ ಮಾಡ್ಕೋಬೇಡಿ ನೀವು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. 1 ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೆಳಗೆ ಇಳ್ಕೊಂಡು ಬಂದು ಒಂದು 6 ಗಂಟೆ ಆಗಿತ್ತು. ಸರಿ ಹೊರನಾಡಕ್ಕೆ ಹೋಗೋಣ ಅಂತಂದೇಳಿ ಹೊರನಾಡಕ್ಕೆ ಹೊರಟ್ವಿ. ಹೊರನಾಡಕ್ಕೆ ಹೋಗಿ ಬಂದುಬಿಟ್ಟು ನಾವೆಲ್ಲ ಫ್ರೆಶಪ್ ಆಗಿ ಮತ್ತು ನಾವು ದೇವಸ್ಥಾನಕ್ಕೆ ಹೊರಟಿವಿ ಹೊರನಾಡೋಕ್ಕೆ. ಸರಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಶೃಂಗೇರಿ ಎಲ್ಲ ಹೇಗಿತ್ತು ಅಂತಂದು ಹೇಳಿ ನನಗೆ ನೀವು ತಿಳಿಸೋದಾದರೆ, ನನಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ನಾನೇನಾದರೂ ಮಿಸ್ ಮಾಡಿದ್ದೆ ಅಂತಂದರೆ ಯಾವ ವಿಷಯ ಬಗ್ಗೆ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಾಳೆ ನಾನು ಹೊರನಾಡೆಲ್ಲ ಅಥವಾ ಏನೇನು ಮಾಡಿದ್ವಿ ಮತ್ತು ಹೊರನಾಡಿಂದ ಎಲ್ಲಿಗೆ ಹೋದ್ವಿ ಅಂತಂದು ಹೇಳಿ ನಿಮಗೆ ಡಿಟೇಲಾಗಿ ತಿಳಿಸ್ತೀನಿ. ಬಂದು ಫ್ರೆಶಪ್ ಹಾಕ್ಕೊಂಡು ನಾವು ಮತ್ತೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದರ್ಶನಕ್ಕೆ